ಒಮನ್ ಕರಾವಳಿಯಲ್ಲಿ ಕ್ಷಿಪಣಿ ದಾಳಿಯಾಗಿದೆ. ಇರಾನ್ನವರು ಮಾಡಿದಂತಹ ಕ್ಷಿಪಣಿ ದಾಳಿಯಲ್ಲಿ ಒಮನ್ ದೇಶಕ್ಕೆ ಸೇರಿದಂತಹ ಹಡಗು ಹಾನಿಯಾಗಿದೆ. ಅದರಲ್ಲಿ ಭಾರತೀಯರಿದ್ದರು. ಭಾರತೀಯರು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರವೇಲಿನವರಿದ್ದರು, ಬಿಳಿಯೂರು ಗ್ರಾಮದವರಿದ್ದರು ಅನ್ನುವಂಥದ್ದು. ಯುವ ನಾವಿಕ ಸೈಲರ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ರಚನ್ ಆರ್ಕೆ ಅವರಿದ್ದರು. ಅದರ ಗುಡ್ ನ್ಯೂಸ್, ರಚನ್ ಆರ್ಕೆ ಸೇಫ್ ಆಗಿದ್ದಾರೆ. ಈಗ ನಾವು ಅವರ ಮನೆಯಲ್ಲಿದ್ದೀವಿ, ಬಿಳಿಯೂರು ಗ್ರಾಮದಲ್ಲಿ. ಸರ್, ಅವರ ತಂದೆ ಮತ್ತು ತಾಯಿ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು ಸರ್? ರೋಹಿತಾಕ್ಷ. ಏನು ಈಗ ಮಗ ಎಷ್ಟು ಸಮಯ ಆಯ್ತು ಈ ಶಿಪ್ಪಿಂಗ್ ಕೆಲಸಕ್ಕೆ ಹೋಗಿ? ಅಂದ್ರೆ ಮರೈನ್ ಕೋರ್ಸ್ ಎಲ್ಲ ಮಾಡಿದ್ದಾರೆ. ಎಲ್ಲಿ ಕೆಲಸ ಮಾಡ್ತಿದ್ರು ಹಿಂದೆ? ಕಾಲೇಜ್ ಇದು ವಿವೇಕಾನಂದ ಕಾಲೇಜ್. ಫಸ್ಟಿಗೆ SDMಗೆ ಹೋದ್ದು, ಆಮೇಲೆ ವಿವೇಕಾನಂದ ಕಾಲೇಜಲ್ಲಿ ಡಿಗ್ರಿ ಎಲ್ಲ ಆಗಿ ಇದೇ ಕೋರ್ಸ್ ಮುಂಬೈಯಲ್ಲಿ ಸಬ್ಮರೀನ್ ಇದು ಕೋರ್ಸ್ ಮಾಡಿ ಇದೇ ಶಿಪ್ಪಿಗೆ ಇದ್ದು. ಈಗ ಇವತ್ತು ಏನಾಯ್ತಂತ? ಇವತ್ತು ನಿಮಗೆ ಎಷ್ಟೊತ್ತಿ ಕರೆ ಬಂತು? ಇವತ್ತಲ್ಲ, ಆದಿತ್ಯವಾರ ಕಂಪನಿಯಿಂದ ಫಸ್ಟ್ ನಿಮಗೆ 11:30 ಗಂಟೆಗೆ ಕಾಲ್ ಬಂತು. ಹೀಗೆ ಆಗಿದೆ, ಮಿಸ್ಸಿಂಗ್ ಆಗಿದೆ, ಒಬ್ಬರು ಮಿಸ್ ಆಗಿದೆ, 4 ಜನ ಡೆತ್ ಆಗಿದ್ದಾರೆ ಅಂತ ಹೇಳಿದ್ರು. ರಚನೆ ಸೇಫ್ ಆಗಿದ್ದಾನೆ, ನೀವೇನು ಇದು ಮಾಡಬೇಡಿ ಅಂತ ಹಿಂದಿಯಲ್ಲಿ ಮಾತು. ನನಗೆ ಅಷ್ಟು ಅರ್ಥ ಆಗಲಿಲ್ಲ. ನನ್ನ ಭಾವ ಇದ್ರು, ಅವ್ರ ಹತ್ರ ಕೊಟ್ಟೆ. ಅವ್ರು ಮಾತಾಡಿದ್ರು, ಅವ್ರು ಹೇಳಿದ್ರು ರಚನೆ ಹುಷಾರಿದ್ದಾನಂತೆ, ತೊಂದರೆ ಇಲ್ಲ ಅಂತ. ಆಮೇಲೆ ನನ್ನ ಅಳಿಯನಿಗೆ ಕಾಲ್ ಮಾಡಿದ. ಅಳಿಯ ನನ್ನ ಅಕ್ಕನ ಮಗ ಉದಯ ಅಂತ, ಅವನು ಹಾಸ್ಟೆಲ್ನ ವಾರ್ಡನ್ ಆಗಿದ್ದಾನೆ ವಾಮಂಜೀರಲ್ಲಿ. ಅವನು ನಮಗೆ ಕಾಲ್ ಮಾಡಿದ, ನೀವೇನು ಹೆದರಬೇಡಿ, ಹುಷಾರಾಗಿದ್ದಾನೆ, ಸೇಫ್ ಆಗಿದ್ದಾನೆ, ಓಮನ್ ಆರ್ಮಿಯವರು ಅವ್ರನ್ನ ಕರ್ಕೊಂಡೋಗಿ ಸೇಫ್ ಮಾಡಿದ್ದಾನೆ ಅಂತ ಹೇಳಿದ್ರು. ಇದು ಆದಿತ್ಯವಾರ. ಮೇಡಮ್, ನೀವು ಮಗನ ಹತ್ರ ಮಾತಾಡಿದ್ಯಾವಾಗ? ಆದಿತ್ಯವಾರ 3 ಗಂಟೆಗೆ ಕಾಲ್ ಮಾಡಿದ ಅವನು. ಅಮ್ಮ ಹೆದರಬೇಡಿ, ನಾನು ಸೇಫ್ ಆಗಿದ್ದೇನೆ, ನಮ್ಮನ್ನ ಎಲ್ಲ ರಕ್ಷಣೆ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಅಂತ ಕಾಲ್ ಮಾಡಿದ. ಒಬ್ಬ ಮಾತ್ರ ಅವರು ಒಟ್ಟಿಗೆ ಜೊತೆಗಿದ್ದವರೆಲ್ಲ ಮಿಸ್ಸಿಂಗ್ ಆಯ್ತು, ಅವರನ್ನು ಸೇಫ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಅದೊಂದು ಬೇಸರ ಆಗ್ತದೆ ನಮ್ಗೆ ಅಂತ ಹೇಳಿದ. ಮತ್ತೆಲ್ಲ ಸೇಫ್ ಆಗಿದ್ದೇವೆ, ನಮ್ಮನ್ನ ಈಗ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಕಂಪನಿಯವರು ಅಂತ ಹೇಳಿದ. ಈಗ ಮೊದಲ ಕರೆ ಬಂತಲ್ಲ ಮೇಡಮ್, ಆಮೇಲೆ ನಿಮ್ಮ ಮಗನ ಜೊತೆ ಮಾತಾಡೋದಕ್ಕೆ ಎಷ್ಟು ಟೈಮ್ ಇತ್ತು? ಅಂದ್ರೆ ತುಂಬಾ ಟೈಮ್ ನಂತರ ಮಾಡಿದ? ಹೌದು, ಅವನಿಗೆ ನೆಟ್ವರ್ಕ್ ಸಿಕ್ತಿರ್ಲಿಲ್ಲ. ಆತಂಕ ಅಂದ್ರೆ ನಮ್ಗೆ ಎಂತ ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಗೆ ತುಂಬಾ ಭಯ ಆಗ್ತಿತ್ತು ನಮ್ಗೆ. ಅವನು ವಾಯ್ಸ್ ಕೇಳೋ ಮಟ್ಟ ನಮ್ಗೆ ಯಾರು ಹೇಳಿದ್ರೆ ನಮ್ಗೆ ಧೈರ್ಯ ಆಗ್ತಿರ್ಲಿಲ್ಲ. ಕಂಪನಿಯವರಾಗ್ಲಿ ಯಾರಾದ್ರು, ಅವನೇ ಕರೆ ಮಾಡಿದ್ಮೇಲೆ ನಮ್ಗೆ ಧೈರ್ಯ ಆಯ್ತು ನಮ್ಗೆ. ಹೌದು, ಸೇಫ್ ಆಗಿದ್ದೇನಮ್ಮ ಅಂತ ವಿಡಿಯೋ ಕಾಲ್ ಮಾಡ್ದ. ಮತ್ತೆ ರಾತ್ರಿ ವಿಡಿಯೋ ಕಾಲ್ ಮಾಡ್ದ, ಸುರುವಿಗೆ ಹೀಗೆ ಕಾಲ್ ಮಾಡಿದ. ಅದ್ರ ಮೇಲೆ ಧೈರ್ಯ ಆಯ್ತು ನಮ್ಗೆ. ಈಗ ಅದಾದ ನಂತರ ಎಷ್ಟು ಸಲ ಮಾತಾಡಿದ್ರಮ್ಮ? ಅದ ನಂತರ ನಿನ್ನೆ ಸಂಜೆ ಮಾಡಿದ್ದಾನೆ, ಇವತ್ತು ಬೆಳಿಗ್ಗೆ ಮಾಡಿದ್ದಾನೆ, ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಮಾಡಿದ್ದಾನೆ. ಈಗ ಪುನಃ ಅಣ್ಣನಿಗೆ ಮೆಸೇಜ್ ಮಾಡಿದಂತೆ, ನಾವು ದುಬೈಗೆ ಹೋಗ್ತಾ ಇದ್ದೇವೆ, ಇನ್ನು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಆಫೀಸಿಗೆ ಅಂತ, ಅಲ್ಲಿಂದ ನಮ್ಗೆ ವೀಸಾ ಸಿಕ್ಕಿದ ಮೇಲೆ ಕಳಿಸ್ಬೋದು ನಮ್ಮನ್ನ ಅಂತ ಹೇಳಿದಂತೆ. ಮಗ ಶಿಪ್ಪಿಂಗ್ ಕೆಲಸಕ್ಕೆ ಹೋಗುವಂಥದ್ದು, ಈಗ ಅಲ್ಲೊಂದು ಎಂಥದ್ದು ಕ್ಷಿಪಣಿ ದಾಳಿ ಆಯ್ತು ಅಂತಂದಾಗ ನಿಮ್ಮಲ್ಲಿ ಎಷ್ಟು ಆತಂಕ ಇತ್ತು? ಆತಂಕ ಸುಮಾರು ಇತ್ತು. ಯಾಕಂದ್ರೆ ಅವರು ಕಂಪನಿಯವರು ಕಾಲ್ ಮಾಡುವಾಗಲೇ ನನಗೆ ಹೆದರಿಕೆ ಆಯ್ತು. ಇಲ್ಲದ್ರೆ ಕಾಲ್ ಇಷ್ಟ ತನಕ ಇದು 3ನೇ ಸಲ ಹೋಗೋದು, ಇಷ್ಟ ಕಾಲ್ ಬಂದಿಲ್ಲ ನನಗೆ. ಇವಳಿಗೆ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ. ಆದರೂ ಧೈರ್ಯ ಮಾಡಿ ಅವರು ಹೇಳಿದಾಗ ತಕ್ಷಣ ನಾನು ಹೇಳಿದೆ, ಈಗ ಸ್ವಲ್ಪ ಇದಾಗಿದೆ ಅಂತ, ಏಟಾಗಿದೆ ಅಂತೆ, ಕ್ಷಿಪಣಿ ದಾಳಿ ಆಗಿದೆ, ನೀನೇನು ಎದ್ದು ಬಿಡ, ಅವನು ಸೇಫ್ ಆಗಿದ್ದಾನೆ ಅಂತ. ಇವಳು ಧೈರ್ಯ ಮಾಡಲೇ ಇಲ್ಲ. ನಾನು ಅಪ್ಸೆಟ್ ಆದರೆ ಅವಳು ಇದು ಮಾಡ್ತಾಳೆ ಅಂತ ನಾನು ಸ್ವಲ್ಪ ಧೈರ್ಯ ತಗೊಂಡೆ, ಹೀಗಾಗಿದೆ ಅಂತ. ಅವಳು ಆದರೂ ನನ್ನ ಮಗಂದು ವಹಿಸ್ಬೇಕು, ಯಾರು ಹೇಳಿದ್ರು ನನಗೆ ಕೇಳಲ್ಲ, ನನ್ನ ಮಗಂದು ವಹಿಸ್ಬೇಕು, ಅವನು ಸರಿಯಾಗಿದ್ದಾನ, ಹುಷಾರಾಗಿದ್ದಾನ ಅಂತ ನನಗೆ ಅದು ಬೇಕಂತ ಇವಳು ಹಠ ಮಾಡ್ತಿದ್ದಳು. ಆಮೇಲೆ ಒಂದು 3-3:30 ಗಂಟೆಗೆ ನಾವು ಇವಳೇ ವಾಯ್ಸ್ ಮೆಸೇಜ್ ಅವಳಿಗೆ ಕಳಿಸಿಲ್ಲ, ಹೋಗಿಲ್ಲ. ಒಂದು ಅರ್ಧ ಗಂಟೆ ಮೇಲೆ ವಾಯ್ಸ್ ಮೆಸೇಜ್ ಅವನಿಗೆ ಹೋಗಿದೆ, ಅವನು ಇದು ಮಾಡಿದ್ದಾನೆ, ಮಾತಾಡು ಅಂತ ಹೇಳಿದಳು. ಒಮ್ಮೆ ನೀನು ನಮ್ಮ ಹತ್ರ ಮಾತಾಡು, ನಿಮ್ಗೆ ಮಾತಾಡ್ಲಿಕ್ಕೆ ಆಗದಿರೋ ವಾಯ್ಸ್ ಮೆಸೇಜ್ ಹಾಕು ನಮ್ಗೆ, ಈಗ ನೀನು ಸರಿ ಸೇಫ್ ಆಗಿ ಇದ್ದೆ ಅಂತ ನಮ್ಗೆ ಧೈರ್ಯ ಬೇಕಂತ, ನಮ್ಗೆ ಭರವಸೆ ಕೊಡು ನೀನು ಅಂತ. ಕೂಡಲೇ ಮತ್ತೆ ವಾಯ್ಸ್ ಮೆಸೇಜ್ ಹಾಕಿದ. ಅಮ್ಮ ಸಂಜೆ ನಾನು ಮಾತಾಡ್ತೇನೆ, ಈಗ ನೆಟ್ವರ್ಕ್ ಇಲ್ಲ ಅಂತ ವಾಯ್ಸ್ ಮೆಸೇಜ್ ಹಾಕಿದ. ನಾವೆಲ್ಲ ಸೇಫ್ ಆಗಿದ್ದೇವೆ ಅಂತ ಹೇಳಿದ. ಹೆತ್ತ ಕರಳು ಆ ವಾಯ್ಸ್ ಮೆಸೇಜ್ ಬಂದ ಕೂಡಲೇ ಏನ್ ಅನಿಸ್ತಮ್ಮ? ಎಷ್ಟು ಖುಷಿ ಅಂದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ ಸರ್. ಅದು ನಮ್ಗೆ, ಅದು ಮಗ ಅಲ್ವಾ, ಅವನು ಚಿಕ್ಕಂದಿಂದನೂ ಜಾಸ್ತಿ ನಮ್ಮನ್ನು ಹಚ್ಕೊಂಡಿದ್ದವನು, ಅವನು ಬಿಟ್ಟಿದ್ದವನೇ ಅಲ್ಲ. ಇದೇ ಸಿಪ್ಪಿಗೋಸ್ಕರನೇ, ಕೆಲಸಕ್ಕೋಸ್ಕರನೇ ಹೋಗಿದ್ದವನು ದೂರ. ಆದ್ಮೇಲೆ ಅದು ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ, ಅದು ಸಂತೋಷ. ಅದರಲ್ಲಿ ಒಂದು ದುಃಖ ಅಂದರೆ ಅದು ಒಬ್ಬರು ಜೊತೆಯಲ್ಲಿದ್ದವರೊಂದು ಮಿಸ್ಸಿಂಗ್ ಆಯ್ತಲ್ಲ, ಅದೊಂದು ದುಃಖ. ಅವನಿಗೂ ಕೂಡ ಆಗಿ ತುಂಬ ಬೇಸರ ಮಾಡ್ಕೊಳ್ತಾ ಇದ್ದಾನೆ. ಒಟ್ಟಿಗೆ ಇದ್ದವ್ರ ಅಮ್ಮ ಮಿಸ್ಸಿಂಗ್ ಆಯಿತು, ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡಲಿಕ್ಕೆ ಸಿಗಲಿಲ್ಲ ಅವರು ಅಂತ.
ಅದೊಂದು ತುಂಬಾ ಅವನು ಬೇಸರ ಮಾಡ್ಕೊಳ್ತಿದ್ದ. ಅವ್ರ ಜೊತೆಯಲ್ಲಿದ್ದವರೆಲ್ಲರೂ ನಮಗೂ ಕೂಡ ತುಂಬಾ ಬೇಸರ. ಅಂದ್ರೆ ಅದು ನಮ್ಮ ಮಗ ಸಿಕ್ಕಿದ್ದು ಖುಷಿಲಿ ಅದು ಒಂದು ಬೇಸರ ನಮಗೆ. ಮತ್ತೆ ಒಟ್ಟಿಗೆ ಇದ್ದವರಲ್ವ, ಎಲ್ಲರೂ ತಾಯಿ ಮಕ್ಕಳೇ ಅಲ್ವಾ ಅವರು, ಅದೊಂದು ಬೇಸರ ಆಗ್ತದೆ. ಈಗ ಅವರು ದುಬೈಗೆ ಹೋಗ್ತಾ ಇದ್ದಾರೆ. ಈಗ ಫುಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ನಿತ್ಯ. ಇದ್ದಾರೆ ನಿತ್ಯ 2 ಸಾರಿ ಮಾಡ್ತಾನೆ, ಕಾಲ್ ಮಾಡ್ತಾನೆ. ನಮಗೆ ಹೆದರಿಕೆ ಆಗ್ತದೆ ಅಂತ ಮಾಡ್ತಾ ಇದ್ದಾನೆ. ಆದ್ರೂ ನಮಗೀಗ ಇನ್ನು ಊರಿಗೆ ಬರುವ ತನಕ ನಮಗೆ ಹೆದರಿಕೆ ಒಂದು ಉಂಟೆ, ಅಲ್ಲಿ ಯುದ್ಧ ಆಗ್ತಾ ಉಂಟಲ್ಲ, ಹಾಗಾಗಿ ಅವನು ಸೇಫ್ ಆಗಿ ಇಲ್ಲಿ ಬರೋ ತನಕ ನಮಗೆ ಹೆದರಿಕೆ ಅಂತೂ ನಮಗೆ ಉಂಟೆ. ನಮಗೆ ಅದು ಅವನು ಮನೆಗೆ ಬರಬೇಕು ಸೇಫಲ್ಲಿ, ಅಷ್ಟು ತನಕ ಭಯದಲ್ಲಿ ಇರಬೇಕು ಸ್ವಲ್ಪ. ಈಗ ಅವರು ಸೇಫ್ ಆಗಿದ್ದಾರೆ, ಯಾವುದೇ ಭಯ ಬೇಡ ಅನ್ನುವಂಥದ್ದು. ಈಗ ಮಗ ಓದ್ತಾ ಇದ್ರು ಸರ್, ಹೇಗೆ ಲವಲವಿಕೆಲ್ಲ ಇದ್ರು, ಅವರಿಗೆ ಧೈರ್ಯ ಜಾಸ್ತಿನಾ ಹೇಗೆ? ಅವ್ರು NSCC ಅಲ್ಲಿ ಇದ್ದಾನೆ, ಫುಲ್ ಕೋರ್ಸ್ ಮಾಡಿ ಇದು ಮಾಡಿದ್ದಾನೆ. ಪೊಲೀಸ್ ತುಂಬಾ ಆಸೆ ಇದೆ ಅದ್ರ ಅದರಲ್ಲೇ ಇದು ಮಾಡ್ಬೇಕಂತ. ಆದ್ಮೇಲೆ ಒಂದು ಪೊಲೀಸ್ ಆಯ್ಕೆ ಇದರಲ್ಲಿ ಗೋಲ್ಮಾಲ್ ಆಯ್ತು, ಅಲ್ಲಿ ಹಗರಣ ಆಯ್ತು. ಅದಕ್ಕೆ ಅಲ್ಲೇ ಬಿಟ್ಟು ಅವನು ಅದು ಬೇಡ ಅಂತ ಮತ್ತೆ ಇದಕ್ಕೆ ಮುಂಬೈಗೆ ಹೋಗಿ ಇದು ಮಾಡ್ತೇನೆ ಅಂತ ಹೇಳಿದ್ರು. ಎಂತ ಕನಸು ಇಟ್ಕೊಂಡಿದ್ರಮ್ಮ ಅವ್ರು? ಪೊಲೀಸ್ ಆಫೀಸರ್ ಆಗ್ಬೇಕಂತ, ಅದೊಂದು ಟ್ರೈನಿಂಗ್ ಮಾಡ್ಬೇಕು ಅಂತ NCCಗೆಲ್ಲ ಸೇರಿ ಅದೆಲ್ಲ ತಯಾರಲ್ಲಿ ಇದ್ದಿದ್ದ ಅವನು. ವಿವೇಕಾನಂದ ಕಾಲೇಜಿಗೆ ಹೋಗ್ತಿರುವಾಗ ಅವನಿಗೆ ದೊಡ್ಡ ಆಸೆ ಇದ್ದಿದ್ದು ಫಸ್ಟಿಗೆ ಮಿಲಿಟರಿ ಹೋಗ್ಬೇಕಂತ. ಅದಾಗ್ಲಿಲ್ಲ, ಅವನಿಗೆ ಒಂಚೂರು ಕೈಗೆ ಪೆಟ್ಟಾಯ್ತು. ಆಮೇಲೆ ಅದು ಬೇಡ, ಇನ್ನು ನಾನು ಇದು ಪೊಲೀಸ್ ಕೆಲಸಕ್ಕೆ ಸೇರ್ಬೇಕಂತ ಅವನಿಗೆ ದೊಡ್ಡ ಕನಸೇ ಅದು ಇದ್ದಿದ್ದು. ಮತ್ತೆ ಪುನಃ ಅದು ಚೇಂಜ್ ಮಾಡಿ ಇದಕ್ಕೆ ಹೋದ ಅವನು. ಬೇಡ ಅಂತ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯ್ತು. ಆಮೇಲೆ ಬೇಡ, ನಾನು ಇದಕ್ಕೆ ಹೋಗ್ತೇನೆ, ಸಿಪ್ಪಿ ಹೋಗ್ತೇನೆ ಅಂತ ಹೇಳಿ ಅದನ್ನ ಬಿಟ್ಟು ಸಿಪ್ಪಿದಕ್ಕೆ ತಯಾರಿ ಮಾಡ್ಕೊಂಡ. ಮತ್ತೆ ಆತಂಕಗಳು ಶುರುವಾದಾಗ ನಮ್ಮಲ್ಲಿ ಫಸ್ಟಿಗೆ ದೇವರನ್ನ ಪ್ರಾರ್ಥನೆ, ದೈವದೇವರಿಗೆ ಪ್ರಾರ್ಥನೆ ಸಲ್ಲಿಕೆ ಆಗುದು ಅಲ್ವಾ? ಇಲ್ಲಿ ಸಾಧ್ಯ ಆಗ್ಲಿಲ್ವಾ? ನಾವು ವಿಷ್ಣುಮೂರ್ತಿ ದೇವರು ಮತ್ತು ರಾಘವೇಂದ್ರ ಭಕ್ತರು. ನಾವು ಗುರುವಾರ ನಾವು ಯಾವುದು ವಂಶಲಿಲ್ಲ, ಪಾದ ಪೂಜೆ ಎಲ್ಲ ಮಾಡ್ತಾ ಇರ್ತೇವೆ. ಎಲ್ಲ ಅನ್ನದಾನಕ್ಕೂ ನಾವು ಇದು ಮಾಡ್ತೇವೆ. ಯಾವುದಕ್ಕೂ ನಾವು ಸಮಾಜ ಸೇವೆಯಲ್ಲೇ ಇರೋದು. ಅದು ನನ್ನ ಹೆಂಡತಿ ವಾರದಲ್ಲಿ 3 ದಿನ ದೇವ್ರದ್ದು ಇದ್ದೇವಳು, ಮತ್ತೆ ವಿಷ್ಣು ಸಹಸ್ರನಾಮ ಡೈಲಿ ಬಿಡ್ತಾಳೆ, ಎಲ್ಲ ಮಾಡ್ತಾಳೆ. ನಮ್ಗೆ ಅದೇ ದೇವರು ಕಾಪಾಡಿದೆ ಅಂತ ಹೇಳ್ಬೇಕು, ರಾಘವೇಂದ್ರ ಸ್ವಾಮಿ ಮತ್ತು ವಿಷ್ಣುಮೂರ್ತಿ ದೇವರು ಮತ್ತು ನಾವು ನಂಬಿದ ಕುಟುಂಬದ ದೇವರು. ದೈವ ಜೋಕ್ಲೇನ್ ಕಾತಿರೇನ ಬಾಲಿನ ಪಂಡದು ಅವೇ ಪನಡತ್ತೆ ದೇವರನ ಭಕ್ತಿ ಮಲ್ತಿನೇಕ್ ಸರಿಯಾಗಿ ನಾವು ರಕ್ಷಣೆ ಕೊರತೆ ಅನ್ಪುನ ನಂಬಿಕೆ ಎಂಕಲೆಗೆ ಉಂಡು. ಅವಳ ಒಂಜಿ ನಂಬಿಕೆ ಇತ್ತಂದು ದೂರ ಪೋಂಡಲ್ ದೇವರ ಕಾಪುವೇರ್ ಅನ್ಪುನ ಒಂಜಿ ಧೈರ್ಯ ಇತ್ತಂಡ ಇತ್ತಂತೂ ಪ್ರೂವ್ ಆಂಡ್ ದೇವರ ಕಾಪುವೇರ್ ಎಂಕಲ ಭಕ್ತಿ ದಿಂಡ ಐಕ್ ಸರಿಯಾಯಿನ ಒಂಜಿ ನಮಕ್ ದಿಕ್ಕುಂಡು ಇಂಬೊಂದು ಗೊತ್ತಾಂಡು ಎಂಕಲೆ. ಲಲಿತ್. ಇಲ್ಲಿ ಮಗನ ಬಗ್ಗೆ ಆತಂಕ ಇತ್ತು, ಜೊತೆಗೆ ಆರಂಭದಲ್ಲಿ ಅಂತಹದೊಂದು ನ್ಯೂಸ್ ಬಂದಿತ್ತು. ನ್ಯೂಸ್ ಬಂದ ನಂತರ ಅವರು ಸ್ವತಃ ಮಾತನಾಡುವ ತನಕ ಆತಂಕ ಇತ್ತು ಅನ್ನುವಂಥದ್ದು. ಲಲಿತಾ ಮತ್ತು ರೋಹಿತಾಕ್ಷ ಅವರ ಮಗ ರಚನ್ ಆರ್ಕೆ ಅವರು ಈಗ ಅವರು ಸೇಫ್ ಆಗಿದ್ದಾರೆ, ದುಬೈಗೆ ತೆರಳುತ್ತಾ ಇದ್ದಾರೆ. ದುಬೈಯಿಂದ ವಾಪಸ್ಸು ಊರಿಗೆ ಬರ್ತಾರೆ. ಊರಿಗೆ ಬರುವಂತ ಸಂದರ್ಭದಲ್ಲಿ ಅವರನ್ನ ಭೇಟಿ ಆಗ್ತೇವೆ. ಅದಕ್ಕಿಂತ ಮೊದಲು ಅವರ ಸಹೋದರ ಗಗನ್ ಇದ್ದಾರೆ, ಅವ್ರನ್ನ ಮಾತಾಡಿಸುವ. ಗಗನ್ ಯಾಕೆ ಮಾತಾಡಿಸ್ತಿದೀವಿ ಅಂತ ಹೇಳಿದ್ರೆ, ಅವರು ಮನೆಯಲ್ಲಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಈ ನ್ಯೂಸ್ ಬಂದ ನಂತರ ಅಪ್ಪ ಅಮ್ಮನಿಗೆ ಧೈರ್ಯವಾಗಿ ನಿಂತಿದ್ದಾರೆ. ಆ ಕ್ಷಣ ಅಮ್ಮನನ್ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು ಸರ್? ಸ್ಟಾರ್ಟಿಂಗ್ಗೆ ನಾವು ಪೇರೆಂಟ್ಸ್ಗೆ ಹೇಳಿರ್ಲಿಲ್ಲ. ನಮ್ದು ಕಸಿನ್ ಥ್ರೂ ನಮಗೆ ನ್ಯೂಸ್ ಬಂತು. ಸೊ ನಾನು ಅಜ್ಜಿ ಮನೆಯಲ್ಲಿ ಇದ್ದೆ, ದೈವದ್ದು ಚಾಕ್ರಿ ಮಾಡ್ತಿದ್ವಿ. ನಾನು ತಮ್ಮ ಇದ್ವಿ ಅಲ್ಲಿ ಜೊತೆಗೆ. ಯಾರಿಗೂ ಹೇಳಿಲ್ಲ ಮನೇಲಿ, ನಾವೇ ನಮ್ಮಷ್ಟಕ್ಕೆ ಇಟ್ಕೊಂಡಿದ್ವಿ. ನಮಗೆ ಏನು ಅಂತ ಕನ್ಫರ್ಮ್ ಇಲ್ಲ. ಅವರು ಮತ್ತೆ ತಂದೆಗೆ ಕಂಪನಿಯಿಂದ ಕಾಲ್ ಬಂತು, ಅವ್ನು ಸೇಫ್ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಆಮೇಲೆ ನಾನೇನು ಮಾಡಿದೆ ಅಂದರೆ ಅಪ್ಪನ ಹತ್ರ ಇದು ಕಂಪನಿ ನಂಬರ್ ತಗೊಂಡು ಮತ್ತೆ ಕಾಲ್ ಮಾಡಿ ವೆರಿಫೈ ಮಾಡಿದೆ. ಅವ್ರು ಹೇಳಿದ್ರು ಮತ್ತೆ ರಚನ್ ಸೇಫ್ ಇದ್ದಾನೆ. ಸೊ ಮತ್ತೆ ಅವನು ನಾವು ಮೆಸೇಜ್ ಮಾಡ್ತಾ ಇದ್ವಿ ಹೇಗಿದ್ದಾನೆ ಅಂತೆಲ್ಲ. ಮತ್ತೆ ಅವನು ಒಂದು ಅರೌಂಡ್ 2-3 o'clockಗೆ ನಮಗೆ ಕಾಲ್ ಮಾಡಿದ್ದಾನೆ, ಮಾತಾಡಿದ್ದಾನೆ ಡೈರೆಕ್ಟ್. ಸೊ ಆಮೇಲೆ ನಮಗೆ ಸಮಾಧಾನ ಆಯಿತು. ಅಜ್ಜಿ ಮನೇಲಿ ನಾನು ಯಾರಿಗೂ ಹೇಳಿಲ್ಲ. ಸೊ ನಾವು ಬಂದಾದ್ಮೇಲೆ ಮರುದಿನ ಹೇಳಿದ್ದೆ, ಯಾಕಂದರೆ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ, ಎಲ್ಲರೂ ಮತ್ತೆ ಟೆನ್ಷನ್ ಆಗ್ತಾರೆ. ಸೊ ಯಾರಿಗೂ ಹೇಳಿಲ್ಲ. ಮತ್ತೆ ಪೇರೆಂಟ್ಸ್ಗೆ ಹೇಳಿದೆ ಅವ್ನು ಸೇಫ್ ಇದ್ದಾನೆ ಅಂತ ಅದೇ ಟೈಮಲ್ಲಿ. ಸೊ ನಾವು ಅಲ್ಲಿ ಕೆಲಸ ಮುಗಿಸಿ ರಾತ್ರಿನೇ ಬಂದ್ವಿ ಇಲ್ಲಿಗೆ. ಮತ್ತೆ ಇಲ್ಲಿ ಟೆನ್ಷನ್ ಆಗಿರ್ತಾರೆ, ಅದಕ್ಕೆ ನಾವು ರಾತ್ರಿ ಹೊರಟು ಇಲ್ಲಿ ಬಂದ್ವಿ ಸೀದಾ. ಅಪ್ಪ ಅಮ್ಮ ಇಲ್ಲೇ ಇಲ್ಲೇ ಇದು ನಾವು ಅಲ್ಲಿದ್ದು ಅಜ್ಜಿ ಮನೆಯಲ್ಲೇ ಇದ್ವಿ. ಸೊ ನಾವು ಅಲ್ಲಿದ್ದ ದೈವದ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದಿದ್ವಿ ಸೀದಾ. ದೈವದೇವರ ಕೆಲಸ ಮಾಡುವಾಗ ಈ ನ್ಯೂಸ್ ಬಂತು ಅಲ್ವಾ? ದೈವದೇವರ ಚಾಕರಿಯನ್ನ ನಿಲ್ಲಿಸ್ಲಿಲ್ಲ, ನೀವು ಮುಂದುವರೆಸಿದ್ರಿ. ಅದೇ ಮುಂದುವರಿಸಿ ಅಂದ್ರೆ ಎಲ್ಲ ಮುಗಿಸಿದ್ವಿ. ಅಲ್ಲಿ ಯಾರಿಗೂ ಹೇಳಿಲ್ಲ, ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಅಲ್ಲಿ ಅಜ್ಜಿ, ದೊಡ್ಡಮ್ಮ, ದೊಡ್ಡಪ್ಪ ಮತ್ತೆ ನನ್ನ ಕಸಿನ್ಸ್ ಇದ್ರು. ಸೊ ಅವ್ರು ತುಂಬಾ ಟೆನ್ಷನ್ ಮಾಡ್ತಾರೆ ಅಂತ ಅವ್ರಿಗೆ ಹೇಳಿಲ್ಲ. ಸೊ ದೊಡ್ಡಪ್ಪನಿಗೆ ಮತ್ತೆ ಮರುದಿನ ಹೇಳಿದ್ದು ನಾವು. ಇಲ್ಲಿ ಬರುವಾಗ ಅಮ್ಮ
ಇಲ್ಲಿ ಬರುವಾಗ ಅಮ್ಮನಿಗೆ ನ್ಯೂಸ್ ಅಂದ್ರೆ ನಾವು ಸೇಫ್ ಇದ್ದೇವೆ ಅಂತ ಹೇಳಿದ್ರಲ್ಲ, ಸೊ ಆಮೇಲೆ ಅವ್ರಿಗೆ ಸಮಾಧಾನ ಇದ್ರು ಅವರು. ಸೊ ಆದ್ರೆ ನೈಟ್ ಅವರಿಗೆ ಧೈರ್ಯ ಬೇಕಲ್ಲ ಅಂತ ನಾವು ಬಂದಿದ್ದೆ. ಹಾಗೆ ಮೇಡಮ್ ಎಂತ ಹೇಳಿದ್ರೆ ಯುದ್ಧ ಶುರುವಾದಾಗಿನಿಂದ ಶುರುವಾಗಿದಿಂದ ನಮ್ಗೆ ಆತಂಕದಲ್ಲಿ ಇತ್ತು. ಅವನಿಗೆ ಹೇಳ್ತಾ ಇತ್ತು ಮಗ ಜಾಗ್ರತೆ, ನಮ್ಗೆ ಹೆದರಿಕೆ ಆಗ್ತದೆ. ಅವನು ಧೈರ್ಯದಲ್ಲಿದ್ದಾನೆ. ನೀವೇನ್ ಭಯ ಪಡ್ಬೇಡಿ ಅಮ್ಮ, ನಾವು ಆ ಕಂಟ್ರಿಲೇ ಇಲ್ಲ, ನಾವು ಬೇರೆ ಇದ್ದೇವೆ. ಹಾಗೀಗ ಅವ್ನು ನಮ್ಗೆ ಧೈರ್ಯ ಹೇಳ್ತಾ ಇದ್ದ. ಯುದ್ಧ ಶುರುವಾಗಿದಿಂದ ನಮ್ಮ ಆತಂಕ ನಮ್ಮಲ್ಲೇ ಇತ್ತು. ನಮ್ಗೆ ಯಾವಾಗ್ಲೂ ನೋಡಿದ್ರು ಹೆದರಿಕೆನೆ. ನ್ಯೂಸ್ ಬಂದ್ರೆ ಎಂತ ಆಗ್ತದೋ ಏನೋ, ಅಲ್ಲಿ ಸಿಪ್ಪಿಗೆ ಹಾಕಿದ್ರು ಇಲ್ಲಿ ಅಂತ ಹೇಳಿದ ಕೂಡಲೇ ನಮ್ಗೆ ಇಲ್ಲಿ ಭಯ ಶುರು ಆಗ್ತಿತ್ತು. ಅದೊಂದು ಭಯದಲ್ಲೇ ಇತ್ತು ನಾವು ಯುದ್ಧ ಶುರುವಾಗಿದ್ಮೇಲೆ. ಅದು ಏನಾಗ್ತದೋ ಏನೋ ಅಂತ. ಮಗ ಒಮ್ಮೆ ಬಂದ್ರೆ ಸಾಕು. ನಾನು ಹೇಳಿದ್ದೆ ಕಳೆದ ತಿಂಗಳಲ್ಲಿ, ಬೇಗ ಬಾ ಮಗ, ನೀನ್ ಮತ್ತೆ ಹೋಗ್ಬೋದು, ಯುದ್ಧ ಎಲ್ಲ ಮುಗಿದ್ಮೇಲೆ ಹೋಗ್ಬೋದು ಅಂತ. ಆಯ್ತು, ಇನ್ನು 15 ದಿವಸ ಇದ್ದಿದ್ದ ಅವ್ನು ಬರ್ತಿದ್ದ. ಇಲ್ಲದಿದ್ರೆ ಅವನ್ 9 ತಿಂಗಳಾಗ್ತಿತ್ತು ಅವನಿಗೆ. ಅದು 9 ತಿಂಗಳ ನಂತರ ಬರ್ತಾರೆ ಅವರು. ಅವ್ನು ಬರ್ತಿದ್ದ ಅವನು 15 ದಿವಸ ಬಿಟ್ಟು. ಈ ತಿಂಗಳಲ್ಲೇ ಲಾಸ್ಟಿಗೆ ಬರ್ತೇನಮ್ಮ ನಾನು, ಇಲ್ಲದಿದ್ರೆ ಆಗಸ್ಟ್ ಫಸ್ಟಿಗೆ ಬರ್ತೇನೆ ಅಂತ ಹೇಳಿದ್ದ. ಈಗ ಅವ್ರು ಬಂದಾಗ ಹೇಗಿರ್ತಾರೆ ಈ ಸಹೋದರರು? ಖುಷಿಲಿ ಇರ್ತಾರೆ ಅವರು. ಫ್ರೆಂಡ್ಸ್ ತರ ಇದ್ದಾರೆ ಅವರು. ಸಹೋದರ ಅಂದ್ರೆ ಅಣ್ಣ ತಮ್ಮ ತರ ಅಲ್ಲ, ಅವರು ಫ್ರೆಂಡ್ಸ್ ತರನೇ 3 ಮಂದಿ ಕೂಡ. ಇನ್ನೊಬ್ಬ ಇದ್ದಾನಲ್ಲ ಇಲ್ಲಿ ರಾಹುಲನ್, ಅವನು ಇವರು ಅವರು ತುಂಬಾ ಒಂದು ಕ್ಲೋಸ್, ಅದು ತುಂಬಾ ಕ್ಲೋಸ್. ಅವನು ಮತ್ತೆ ಅತ್ತೆ ಮಕ್ಕಳು ಅವರು ಎಲ್ಲರೂ ಕ್ಲೋಸ್ ಆಗಿ ಇಲ್ಲೇ ಇರೋದು. ಅವ್ರು ಹೆಚ್ಚಿಗೆ ಒಟ್ಟಿಗೆ ಇರುವವರು. ಹಾಗೆ ಅವನಿಗೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ. ಮತ್ತೆ ಅವನು ಬಂದಾಗ ಎಲ್ಲ ಮನೆ ತುಂಬಾ ಜನನೇ ಅವನಿಗೆ. ಎಲ್ರು ಬೇಕು ಅವನಿಗೆ. ನೀವು ಎಷ್ಟು ಗಟ್ಟಿಯಾಗಿದ್ರಿ ಸರ್? ಯಾಕೆಂದ್ರೆ ಅಲ್ಲಿ ನೀವು ಯಾರ ಹತ್ರನೂ ಹೇಳದೆ ಅದು ಇಟ್ಕೊಂಡಿದ್ರಲ್ಲ. ಸ್ಟಾರ್ಟಿಂಗ್ ನಮ್ಗೆ ಭಯ ಇತ್ತು. ಸೊ ಸ್ವಲ್ಪ ನಡುಕ ಆಯ್ತು. ಆಮೇಲೆ ಅಂದ್ರೆ ಧೈರ್ಯ ಇಟ್ಕೊಂಡು ಕೆಲಸ ಎಲ್ಲ ಮುಗಿಸಿ, ಸೊ ತಮ್ಮಂಗೂ ಧೈರ್ಯ ಹೇಳಿ ಎಲ್ಲ ಹಾಗೆ ಬಂದಿತ್ತು. ಅವರಿಗೆಲ್ಲ ಅನುಮಾನ ಇತ್ತು ಅಲ್ಲಿ ಮನೆಯಲ್ಲಿ. ಹೇಳಿದ್ರು ಮನೆ ಹೇಳಿದ್ರೆ ನಮ್ಗೆ ಅನುಮಾನ ಇತ್ತು. ಅವರು ಆತಂಕದಲ್ಲೇ ಇದ್ರು, ಏನಂತ ಹೇಳೋದಿಲ್ಲ. ಗಡಿ ಬಿಡಿಲಿ ಹೋದ್ರು ಅಂತ ಮತ್ತೆ ಅವರಿಗೆ ಗೊತ್ತಾಯ್ತು ನಾವು ಹೇಳಿದ ತಕ್ಷಣ. ಅದಕ್ಕೆ ಇರ್ಬೇಕು ಅವರು ಆತಂಕದಲ್ಲಿ ಇದ್ರು, ಗಡಿ ಬಿಡಿಲಿ ಮಾಡಿದ್ರು. ಮುಖದ ಎಲ್ಲ ಗೊತ್ತಾಗ್ತದಲ್ಲ, ಆತಂಕ ಇದ್ರೆ ಮುಖದಲ್ಲಿ ಎಷ್ಟು ನಾವು ಇದ್ ಮಾಡಿದ್ರು ಗೊತ್ತಾಗ್ತದಲ್ಲ. ಹಾಗೆ ಅವರಿಗೆ ಹೇಳಿದ್ರು ನನಗೆ. ಈಗ ಸೇಫ್ ಆಗಿದ್ದಾರೆ, ಬ್ರದರ್ ಬರ್ತಾ ಇದ್ದಾರೆ ವಾಪಸ್ ಊರಿಗೆ. ಅವರನ್ನ ನೋಡ್ಲಿಕ್ಕೆ ಎಷ್ಟು ಕಾತುರತೆ ಇದೆ? ಹತ್ರ ಇದೆ, ಯಾಕಂದ್ರೆ ಇನ್ನೂ ರೀಚ್ ಆಗಿಲ್ಲಲ್ಲ. ಅಲ್ಲಿಂದ ವಾರ್ ಝೋನ್ ಇಂದ ಬರ್ಬೇಕು. ಆಮೇಲೆ ನಮ್ಗೆ ಏನಂದ್ರೆ ಸೇಫ್ ಇದ್ದಾನೆ ಅಂತ ಒಂದು ಭಯ ಹೋಗುತ್ತೆ ನಮ್ಗೆ ಅಷ್ಟೇ. ನೋಡಿದ ತಕ್ಷಣನೇ ನಮ್ಗೆ ಸರಿ ಒಂದು ಮನಸ್ಸಿಗೆ ಸಮಾಧಾನ ಆಗೋದು. ಈಗಂದು ಎಷ್ಟೇ ಹೇಳಿದ್ರು ಸಮಾಧಾನ ಉಂಟು, ಮಾತಾಡ್ತಾನೆ. ಆದ್ರೆ ಕಣ್ಣಾರ ನೋಡಿದ ಮೇಲೆ ನಮ್ಗೆ ಮನಸ್ಸಿಗೆ ತೃಪ್ತಿ ಆಗೋದು. ಅಷ್ಟು ತನಕ ನಮ್ಗೆ ಭಯದಲ್ಲಿ ಇರ್ಬೇಕೀಗ. ಯುದ್ಧ ಮುಗಿಲಿಲ್ಲಲ್ಲ, ಯುದ್ಧ ಆಗ್ತುಂಟಲ್ಲ, ಹಾಗಾಗಿ ಮತ್ತೇನು ಅವನಿಗೇನು ತೊಂದರೆ ಆಗ್ತದಂತಲ್ಲ. ಯುದ್ಧದ ಪರಿಣಾಮ ಏನಾಗ್ತದೋ ಏನೋ, ಸೇಫ್ ಆಗಿ ಬಂದ್ರೆ ಸಾಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ವಿಶ್ವ ಇಡೀ ಯುದ್ಧದಿಂದ ನಲುಗ್ತಾ ಇದೆ ಅಮ್ಮ. ಎಲ್ಲರೂ ಬೇಡ, ಯುದ್ಧ ಬೇಡ ಅಂತ ಹೇಳುವಂತ ಮಟ್ಟಕ್ಕೆ ಬಂದಿದೆ. ಯುದ್ಧದ ಎಫೆಕ್ಟ್ ನಮಗೆ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನಮಗೊಂದು ಎಫೆಕ್ಟ್ ಆಗ್ತದೆ. ಇಂಥದ್ದೊಂದು ನ್ಯೂಸ್ ಬರುತ್ತೆ. ಈ ಯುದ್ಧ ಬೇಕಾ ಬೇಡವಾ? ಯುದ್ಧ ಖಂಡಿತ ಬೇಡ. ಯುದ್ಧ ಬೇಡ. ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಇದು. ಸಾಮಾನ್ಯ ಜನರೇ ಸಾಯುದು. ಇದು ಅವ್ರಿಗೇನಾಗೋದಿಲ್ಲ, ಅವ್ರ ಒಳಗೆ ಸೇಫ್ ಆಗಿ ಇರ್ತಾರೆ. ನಮ್ಮಂತವ್ರು ಪಾಪ ಮಕ್ಕಳು ಈ ಎಲ್ಲೆಲ್ಲಿ ಹೊರ ದೇಶಕ್ಕೆ ದುಡಿಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಗೊತ್ತಾಗ್ತದ? ಅವರಿಗೆ ಈಗ ಅವ್ರು ನೋಡಿ, ಅವರು ಹಾಗೆ ಆಯ್ತು, ಈಗ ನಾಪತ್ತೆ ಆದ್ರು. ಅವರ ಮನೆಯವರು ಹೇಗೆ ಯಾವ ರೀತಿಯಲ್ಲಿ ಅವರು ಸಮಾಧಾನದಲ್ಲಿರ್ಬೋದು? ಆ ಜಾಗದಲ್ಲಿ ನಾನು ನಿಂತ್ಕೊಂಡ್ರೆ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ಅದೇ ಭಯ ಆಗುದು. ದೇವರು ಇವನನ್ನು ಸೇಫ್ ಮಾಡಿದ ಅಂಥದ್ದೊಂದು, ಅವರನ್ನು ಒಂದು ಸೇಫ್ ಮಾಡಿದ್ರೆ ಒಂದು ಅಂತ ಅದೊಂದು. ಚಿಕ್ಕ ಮಗು ಅಂತ ಹೇಳ್ತಿದ್ದ, ಚಿಕ್ಕ ಮಗು ಅಮ್ಮ, ಅವರಿಗೆ 2 ವರ್ಷ ಆಗಿದ್ದಷ್ಟೇ ಮದುವೆ ಆಗಿದ್ದು, ನಾಪತ್ತೆ ಆದವರು, ಮುಂಬೈಯವರಂತೆ. ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದ. ಅವನಿಗೆ ತುಂಬಾ ಬೇಸರ ಅವರು ಸಿಗದಿದ್ದದ್ದು. ಯುದ್ಧದ ಬಗ್ಗೆ ಮೇನ್ಲಿ ಇದು ಡೆತ್ ಎಲ್ಲ ಆಗುತ್ತೆ. ಮೇನ್ಲಿ ಲೈಫ್ ಲಾಸ್ ಆಗುತ್ತೆ ನಮ್ಗೆ. ಮತ್ತೆ IT ಅವರಿಗೆಲ್ಲ ಹೊಡೆತ ಬೀಳುತ್ತೆ, ಶೇರ್ ಎಲ್ಲ ಹೋಗುತ್ತೆ, ಮತ್ತೆ ಕೆಲ್ಸದ್ದು ಕಡಿತ ಮಾಡ್ತಾರೆ, ಎಲ್ಲ ಆಗುತ್ತೆ. ಹಾಗೆ ಅದೊಂದು ಮೇನ್ ಎಫೆಕ್ಟ್ ಆಗುತ್ತೆ. ಯುದ್ಧ ಬೇಡ ಅಂತ. ಇದು ಬಿಳಿಯೂರು ಗ್ರಾಮದ ರಚನ್ ಆರ್ಕೆ ಅವರ ಸಹೋದರ, ತಾಯಿ ಲಲಿತಾ ಅವರು, ಸಹೋದರ ಗಗನ್ ಅವರು ಮತ್ತು ತಂದೆ ರೋಹಿತಾಕ್ಷ ಅವರು ಮಾತನಾಡಿದ್ದಾರೆ. ತಾಯಿ ಈಗಲೂ ಕೂಡ ಆತಂಕದಲ್ಲಿದ್ದಾರೆ ಸ್ವಲ್ಪ ಮಟ್ಟಿಗೆ. ಏನು ಅಂತಂದರೆ ಮಗನ ಮುಖ ನೋಡಬೇಕು, ಮಗನನ್ನು ಡೈರೆಕ್ಟಾಗಿ ನೋಡಬೇಕು, ಅವನನ್ನು ಅಪ್ಕೊಳ್ಬೇಕು ಅನ್ನುವಂಥ ಕಾತುರತೆ ಇದೆ ಅವರಿಗೆ. ಕಾತುರತೆ ಇದೆ. ಅದರ ಜೊತೆಗೆ ಮಗನನ್ನು ನೋಡಿದ ನಂತರವೇ ಸಮಾಧಾನ ಅನ್ನುವಂಥದ್ದು ಕೂಡ ಅವರಿಗೆ ಸ್ಪಷ್ಟತೆ ಇದೆ. ಆದರೆ ಮಗ ವಿಡಿಯೋ ಕಾಲ್ ಮಾಡಿದ್ದಾರೆ, ಮಗ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ಮಗ ಮಾತಾಡಿದ್ದಾರೆ, ನಾಡಿದ್ದು ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಅವರಿಗೆ ಪರ್ಫೆಕ್ಟ್ ಆದಂತಹ ಮಗನನ್ನು ಎದುರು ನೋಡುವ ತನಕದ ಕಾತುರತೆ ಇದೆ. ಆದರೆ ಒಂದು ಗುಡ್ ನ್ಯೂಸು,
ದುರದೃಷ್ಟವಶಾತ್ ನಮ್ಮ ಮುಂಬೈಯವರೊಬ್ಬರು ಕಾಣೆಯಾಗಿದ್ದಾರೆ ಅನ್ನುವಂತಹದ್ದಿದ್ರೆ ಅವರು ಕೂಡ ಸೇಫಾಗಿ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಊರಿನ ಯುವಕ ಮಾತ್ರ ಅಲ್ಲ, ಇಲ್ಲೆಲ್ಲ ತುಂಬ ಜನಕ್ಕೆ ಅತ್ಯಾಪ್ತ ಯುವಕ ಅಂತ ಹೇಳ್ತಾರೆ ಅವರು. ಆತ ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ನಮಗೂ ಕೂಡ ಗುಡ್ ನ್ಯೂಸ್. ಆದಷ್ಟು ಬೇಗ ಊರಿಗೆ ಬರಲಿ. ಅವರು ಬಂದ ನಂತರ ಅವರನ್ನು ಕೂಡ ಮಾತನಾಡಿಸ್ತೀವಿ. ಇವರ ಆತಂಕ ದೂರ ಆಗಿದೆ. ಮತ್ತಷ್ಟು ಅವರನ್ನು ನೋಡಿದ ನಂತರ ಇನ್ನಷ್ಟು ಖುಷಿಯಾಗಿರಲಿ. ನಿಮಗೆ ಆಲ್ ದಿ ಬೆಸ್ಟ್ ಅಮ್ಮ. ಮಗ ಆದಷ್ಟು ಬೇಗ ಬರ್ತಾರೆ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಉಮೇಶ್ ಮಿತ್ತಡ್ಕ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಬಿಳಿಯೂರು ಗ್ರಾಮ, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.